ಎಲ್ಲರಿಗೂ ನಮಸ್ಕಾರ. ಹೆಚ್ಚು ಸಕ್ಕರೆಯ ಸೇವನೆ ಮುಖ್ಯವಾಗಿ ಹೊಟ್ಟೆಯ ಕೊಬ್ಬನ್ನು ಹೆಚ್ಚಿಸಲು ಕಾರಣವಾಗಬಹುದು. ಚರ್ಮ ಅಥವಾ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು, ಕಾಮಾಲೆ, ಬಿಳಿರುಬಿನ್ ಸಂಗ್ರಹವಾಗುವುದರಿಂದ ಯಕೃತ್ತಿನ ಕಾರ್ಯವು ದುರ್ಬಲಗೊಂಡಿರುವುದನ್ನು ಸೂಚಿಸುತ್ತದೆ. ಹೆಚ್ಚು ಹೊತ್ತು ಬಿಸಿ ನೀರಿನಿಂದ ಸ್ನಾನ ಮಾಡುವುದು ಚರ್ಮವನ್ನು ಮತ್ತಷ್ಟು ನಿರ್ಜಲೀಕರಣಗೊಳಿಸಬಹುದು. ಬೆಂಡೆಕಾಯಿ ಕರಿ ತಿನ್ನುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುವುದಿಲ್ಲ. ನಿಮ್ಮ ಬಾಯಿಯಿಂದ ನೀರು ತೊಟಕುತ್ತಿದ್ದರೆ ಹಣ್ಣುಗಳನ್ನು ಬಳಸಿ. ಹಸಿ ಬಾಳೆಹಣ್ಣನ್ನು ಹಾಲಿನಲ್ಲಿ ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ಸುಕ್ಕುಗಳು ಕಡಿಮೆಯಾಗುತ್ತವೆ ಮತ್ತು ಚರ್ಮವು ಸುಧಾರಿಸುತ್ತದೆ. ಮೂತ್ರಪಿಂಡದ ತೊಂದರೆ ಇರುವವರು ಬಾಳೆಹಣ್ಣನ್ನು ಎಂದಿಗೂ ಸೇವಿಸಬಾರದು. ಶುಗರ್ ತೊಡೆದು ಹಾಕಲು ಸುಮಾರು ಅರ್ಧ ಕಿಲೋ ಬಾದಾಮಿ ಮತ್ತು 50 ಗ್ರಾಂ ಕಪ್ಪು ಬಾರ್ಲಿಯನ್ನು ತೆಗೆದುಕೊಂಡು ಎರಡೂ ವಸ್ತುಗಳನ್ನು ಪುಡಿ ಮಾಡಿ ಪ್ರತಿದಿನ ಬೆಳಿಗ್ಗೆ 1 ಟೀ ಚಮಚ ನೀರಿನೊಂದಿಗೆ ಸೇವಿಸಿ. ಶುಗರ್ ಕಣ್ಮರೆಯಾಗುತ್ತದೆ ಮತ್ತು ನಿಮ್ಮ ದೃಷ್ಟಿ ಕೂಡ ಮಿಂಚಿನಂತೆ ತೀಕ್ಷ್ಣವಾಗುತ್ತದೆ. ಇದಲ್ಲದೆ ಮುಖದಲ್ಲಿ ಸುಕ್ಕುಗಳಿದ್ದರೆ ಶುಂಠಿ ನೀರಿನಿಂದ ತೊಳೆಯಿರಿ. ನಿಮ್ಮ ಸ್ನಾಯುಗಳಿಗೆ ಬಲವನ್ನು ನೀಡಿ ಅವುಗಳನ್ನು ಬಲವಾಗಿಡಲು ಬಯಸಿದರೆ ತಿಂಗಳಿಗೆ ಒಮ್ಮೆ 2 ಬಾರಿ ಮೇಕೆ ಕಾಲುಗಳನ್ನು ತಿನ್ನಿರಿ. ಸೌತೆಕಾಯಿಯನ್ನು ಮುಖಕ್ಕೆ ಹಚ್ಚುವುದರಿಂದ ಮುಖದ ಸುಕ್ಕುಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ. ಸಕ್ಕರೆ ಮಿಠಾಯಿ ತಿನ್ನುವುದರಿಂದ ಸ್ಮರಣಶಕ್ತಿ ಸುಧಾರಿಸುತ್ತದೆ. ದಿನಕ್ಕೆ ಒಮ್ಮೆ ಬೇವಿನ ಬೆಚ್ಚಗಿನ ನೀರಿನೊಂದಿಗೆ 1 ಚಮಚ ಸೋಂಪು ಪುಡಿಯನ್ನು ಸೇವಿಸಿ. ಇದು ನಿಮ್ಮ ದೃಷ್ಟಿಗೆ ಒಳ್ಳೆಯದು ಮತ್ತು ಅಧಿಕ ರಕ್ತದೊತ್ತಡವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಕೂದಲು ಉದುರುವುದು ನಿಲ್ಲದ ಮಹಿಳೆಯರು ಸಾಸಿವೆ ಎಣ್ಣೆಯಲ್ಲಿ ಬಿಳಿ ಈರುಳ್ಳಿ ರಸವನ್ನು ತೆಗೆದು ಕೂದಲಿಗೆ ಹಚ್ಚಬೇಕು. ಪಾಲಕ್ ಸೊಪ್ಪು ಸ್ನಾಯುಗಳನ್ನು ಬಲಪಡಿಸುತ್ತದೆ. ಬಾಳೆಹಣ್ಣು ಮೂಳೆಗಳನ್ನು ಬಲಪಡಿಸುತ್ತದೆ. ಹಸುವಿನ ಹಾಲು ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ. ಮೊಟ್ಟೆಯ ಬಿಳಿ ಭಾಗವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದು ನಿಂತು ಕೂದಲು ಹೊಳೆಯುತ್ತದೆ. ಪ್ರತಿದಿನ ಒಣ ದ್ರಾಕ್ಷಿ ತಿನ್ನಿರಿ, ನಿಮಗೆ ಕೆಮ್ಮು ಬರುವುದಿಲ್ಲ. ಮಣ್ಣಿನ ಪಾತ್ರೆಯಲ್ಲಿ ನೀರು ಕುಡಿಯುವುದರಿಂದ ಬೊಜ್ಜು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತದೆ. ರಾತ್ರಿಯಲ್ಲಿ ಖರ್ಜೂರ ತಿನ್ನುವುದರಿಂದ ಜೀವನದುದ್ದಕ್ಕೂ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ಅಥವಾ ಹೊಟ್ಟೆಯಲ್ಲಿ ಶುಷ್ಕತೆ ಉಂಟಾಗುವುದಿಲ್ಲ. ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸೊಕ್ಕುಗಳು ಉಂಟಾಗುತ್ತವೆ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಹಲ್ಲುಜ್ಜಿಕೊಳ್ಳಿ. ನಿಮ್ಮ ಹಲ್ಲುಗಳು ಎಂದಿಗೂ ಹಾಳಾಗುವುದಿಲ್ಲ ಅಥವಾ ದುರ್ಬಲವಾಗುವುದಿಲ್ಲ. ರಾತ್ರಿಯಲ್ಲಿ ಖರ್ಜೂರ ತಿನ್ನುವುದರಿಂದ ಮೈದಾ ಹಿಟ್ಟಿನ ಪದಾರ್ಥಗಳನ್ನು ಸೇವಿಸುವುದರಿಂದ ಅದರಿಂದ ಆಗುವ ಕ್ಯಾನ್ಸರ್ ಬರುವುದಿಲ್ಲ. ಯಾವಾಗಲೂ ಕನಿಷ್ಠ ಆಮ್ಲೀಯತೆ ಇರುವ ಆಹಾರವನ್ನು ತೆಗೆದುಕೊಳ್ಳಿ. ಖರ್ಜೂರ ತಿನ್ನುವುದರಿಂದ ಸೊಂಟ ಬಲಗೊಳ್ಳುತ್ತದೆ ಮತ್ತು ಹೃದಯಕ್ಕೆ ಶಕ್ತಿ ಬರುತ್ತದೆ. ನಿಮಗೆ ನಿದ್ರೆ ಬರದಿದ್ದರೆ ಜೀರಿಗೆಯನ್ನು ನೀರಿಗೆ ಸೇರಿಸಿ ಕುಡಿಯಿರಿ. ನಿಮಗೆ ತಕ್ಷಣ ನೆಮ್ಮದಿಯ ನಿದ್ರೆ ಬರುತ್ತದೆ. ಯಾವಾಗಲೂ ನಿಮ್ಮನ್ನು ಸಂತೋಷವಾಗಿಡಲು ಪ್ರಯತ್ನಿಸಿ. ನಿಮ್ಮ ಆರೋಗ್ಯದ ರಹಸ್ಯ ಇದರಲ್ಲಿದೆ. ಮನುಷ್ಯನಿಗೆ ಅತ್ಯಂತ ಉಪಯುಕ್ತವಾದದ್ದು ಆರೋಗ್ಯ ಮತ್ತು ಅತ್ಯಂತ ಉಪಯುಕ್ತ ಆಹಾರವೆಂದರೆ ತರಕಾರಿಗಳು. 40 ವರ್ಷ ವಯಸ್ಸಿನ ಮಹಿಳೆ ಯೌವನದಿಂದ ಇರಲು ಬಯಸಿದರೆ ಅವಳು ತನ್ನದೇ ಆಹಾರವನ್ನು ಕಡಿಮೆ ಸೇವಿಸಬೇಕು. ಕ್ಯಾರೆಟ್ ತಿನ್ನುವುದರಿಂದ ರಕ್ತ ತೆಳುವಾಗುವುದು ಮತ್ತು ದೃಷ್ಟಿಯು ತೀಕ್ಷ್ಣವಾಗುತ್ತದೆ. ಹಗಲಿನಲ್ಲಿ ಅಂದರೆ ಮಧ್ಯಾಹ್ನ ಈರುಳ್ಳಿ ತಿನ್ನುವುದರಿಂದ ದೇಹವು ಎಲ್ಲ ರೀತಿಯ ಋತುಮಾನದ ಪರಿಣಾಮಗಳಿಂದ ರಕ್ಷಿಸಲ್ಪಡುತ್ತದೆ. ಕೀಲುಗಳು ಅಥವಾ ಮೂಳೆಗಳಲ್ಲಿ ನೋವು ಇದ್ದರೆ 1 ಫಾರ್ಮ್ ಮೊಟ್ಟೆ ಮತ್ತು 1 ದೇಶಿ ಮೊಟ್ಟೆಯನ್ನು ತೆಗೆದುಕೊಂಡು ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ 3 ಹನಿ ಆಲಿವ್ ಎಣ್ಣೆಯನ್ನು ಸೇರಿಸಿ ನಂತರ ಅದನ್ನು ದೇಶಿ ತುಪ್ಪದಲ್ಲಿ ಹುರಿದು ತಿನ್ನಿರಿ. ಮೊಟ್ಟೆಯ ಹಳದಿ ಭಾಗವನ್ನು ಕೆಲವು ಹನಿ ಬಾದಾಮಿ ಎಣ್ಣೆಯಲ್ಲಿ ಹಾಕಿ ಮುಖಕ್ಕೆ ಹಚ್ಚಿಕೊಳ್ಳಿ. 20 ನಿಮಿಷಗಳಲ್ಲಿ ಮುಖ ಕಾಂತಿಯುತವಾಗುತ್ತದೆ. ನಿಮ್ಮ ದೇಹದಲ್ಲಿ ರಕ್ತವನ್ನು ಹೆಚ್ಚಿಸಲು ಬಯಸಿದರೆ ದಾಳಿಂಬೆ ರಸವನ್ನು ಕುಡಿಯಿರಿ. ಮಕ್ಕಳಿಲ್ಲದವರು ಜೇನುತುಪ್ಪ ಬೆರೆಸಿದ ಹಾಲನ್ನು ಕುಡಿಯಬೇಕು.
ಗ್ರೀನ್ ಟೀ ಕುಡಿಯುವುದರಿಂದ ಹೊಟ್ಟೆಯ ಕೊಬ್ಬು ಹೆಚ್ಚಾಗುವುದಿಲ್ಲ. ಒಬ್ಬ ವ್ಯಕ್ತಿಯ ಹೆಚ್ಚು ನಿದ್ರೆ ಮಾಡುವ ಅಭ್ಯಾಸವು ಅವನ ಜೀವನವನ್ನು ಹಾಳು ಮಾಡುತ್ತದೆ. ಯಾವುದೇ ಕಠಿಣ ಕೆಲಸ ಮುಗಿಸಿದ ನಂತರ 1 ಕ್ಯಾರೆಟ್ ಅಗೆಯಿರಿ, ನಿಮ್ಮ ದೇಹವು ದಣಿಯುವುದಿಲ್ಲ. ಊಟದ ನಂತರ ಬೆಲ್ಲ ತಿನ್ನುವವರು ಜೀರ್ಣಕ್ರಿಯೆ ದುರ್ಬಲವಾಗುವುದಿಲ್ಲ. ಬೆಳಿಗ್ಗೆ ಸೇಬು ತಿನ್ನುವುದು ಉತ್ತಮ, ರಾತ್ರಿ ಸೇಬು ತಿನ್ನುವುದು ತಪ್ಪಿಸಬೇಕು. ಮಧುಮೇಹ ರೋಗಿಗಳಿಗೆ ಸೇಬು ತಿನ್ನುವುದು ತುಂಬ ಪ್ರಯೋಜನಕಾರಿ ಮತ್ತು ರಾತ್ರಿಯಲ್ಲಿ ಹೆಚ್ಚು ತಿನ್ನುವುದು ಹಾನಿಕಾರಕ. ನೀವು ಶೀತದಿಂದ ಬಳಲುತ್ತಿದ್ದರೆ ಹಸಿರು ಈರುಳ್ಳಿಯ ಪರಿಮಳವನ್ನು ಅನುಭವಿಸಿ, ಇದು ಶೀತವನ್ನು ಗುಣಪಡಿಸುತ್ತದೆ. ಒದ್ದೆಯಾದ ಬಟ್ಟೆಗಳನ್ನು ಧರಿಸುವುದರಿಂದ ತುರಿಕೆ ಉಂಟಾಗುತ್ತದೆ. ಟ್ಯಾಗಿರುವ ಆಹಾರವನ್ನು ಸೇವಿಸಬೇಡಿ, ಇದು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗುತ್ತದೆ. ಗುಲಾಬಿ ಹೂವಿನ ಪರಿಮಳವನ್ನು ಸೇವಿಸುವುದರಿಂದ ನೆಮ್ಮದಿಯ ನಿದ್ರೆ ಬರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.